ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಕಸ್ಟಮರ್ ಒಬ್ಬರು ಕೇಳ್ತಾ ಇದ್ರು, ರೇಖಾ ನೀವು ಎಲ್ಲ ಆಫ್ಲೈನ್ ಆನ್ಲೈನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಪಾಪ. ಯಾಕೆಂದರೆ ಅವರು ನನಗೆ ಫುಡ್ ಆರ್ಡ್ರ್ ಕೊಟ್ಟು 1 ಅವರ್ಗೆ ನಾನು ಭಾಳಷ್ಟು ವೆರೈಟಿ ಫುಡ್ನ ಮಾಡಿಕೊಟ್ಟಿದ್ದೆ. ಅದಕ್ಕೋಸ್ಕರ ಅವರು ಹೆಂಗೆ ಮಾಡ್ತೀರಾ ನೀವು ಇದನ್ನೆಲ್ಲ, ಹೆಂಗೆ ಒಬ್ಬರ ಕೈಯಿಂದ ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ನಿಜ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತೀನಿ. ಬಿಡುವೆ ಇರಲ್ಲ ಒಮ್ಮೊಮ್ಮೆ. ಮೊನ್ನೆ ಎಲ್ಲ ಜ್ವರ ಬಂದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಭಾಳ ಆಗಿದೆ. ಆದರೆ ಏನು ಮಾಡೋದು, ದುಡಿಯೋದು ನನಗೆ ಅನಿವಾರ್ಯತೆ ಇದ್ದಿದ್ದೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ಸರಿ ಆಯಿತು, ಇವತ್ತು ಜ್ವರ ಬಂತ, ಇವತ್ತೊಂದು ದಿನ ಹೆಂಗೋ ಕಳೀಲಿ, ನಾಳೆ ನೋಡೋಣ ಅಂತ ಶುರು ಮಾಡಿಬಿಡ್ತೀನಿ. ಅದಾದಮೇಲೆ ಇವತ್ತು ಭಾಳ ವೆರೈಟಿ ಫುಡ್ ಆರ್ಡ್ರ್ ಬಂದಿತ್ತು ನನಗೆ. ಆಲೂ ಪರೋಟ, ಪನ್ನೀರ್ ಪರೋಟ ಮತ್ತು ಪೀನಟ್ ಮಸಾಲ. ಅದಾದಮೇಲೆ ಪನ್ನೀರ್ ಒಂದು ಗ್ರೇವಿ ಬಂದಿತ್ತು, ಸಿಂಪಲ್ ಆಗಿರೋ ಒಂದು ಪನ್ನೀರ್ ಗ್ರೇವಿ ಬಂದಿತ್ತು. ಇದೇ ರೀತಿ ಆರ್ಡ್ರ್ಗಳು ಬರ್ತಾನೆ ಇರುತ್ತೆ, ವೆರೈಟಿ ಫುಡ್ ಆರ್ಡ್ರ್ಗಳು ಬರ್ತಾ ಇರುತ್ತೆ. ಅದಲ್ಲದೆ ನಾರ್ತ್ ಇಂಡಿಯನ್, ನನ್ನ ಮನೆ ಹತ್ರ ಅಪಾರ್ಟ್ಮೆಂಟ್ಗಳು ಜಾಸ್ತಿ, ಹಂಗಾಗಿ ನಾರ್ತ್ ಇಂಡಿಯನ್ನವರು ನನಗೆ ಭಾಳಷ್ಟು ಜನ ಆರ್ಡ್ರ್ ಕೊಡ್ತಾರೆ. ಗೋಧಿ ನುಚ್ಚಿನ ಪಾಯಸ ಕೂಡ ಆರ್ಡ್ರ್ ಬಂದಿತ್ತು ಇವತ್ತು. ನಾನು ತುಂಬ ಟೈಮ್ ಗೋಧಿ ನುಚ್ಚಿನ ಪಾಯಸನ ತೋರಿಸಿದ್ದೀನಿ, ಹಂಗಾಗಿ ಇದನ್ನೆಲ್ಲ ನಾನು ಕ್ಲಿಯರಾಗಿ ವೀಡಿಯೋ ಮಾಡಲಿಲ್ಲ. ಯಾಕೆಂದರೆ ನಾನೆಲ್ಲ ಮಾಡಿರೋ ರೆಸಿಪಿ ಮತ್ತೆ ಏನು ಮಾಡಲಿ ಅಂತ. ನೋಡಿ, ಇಲ್ಲಿ ಪೀನಟ್ ಮಸಾಲೆ ಹಿಂಗೆ ಹೇಳೋದು ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಈ ಒಂದು ವಾರದಲ್ಲಿ ನನ್ನ ಹತ್ರ ಪೀನಟ್ ಮಸಾಲ ಸುಮಾರು 6 kg ಕಡಲೆ ಬೀಜ ಖಾಲಿಯಾಗಿದೆ. ಅಷ್ಟು ಪೀನಟ್ ಮಸಾಲ ಓಡಿದೆ ನನ್ನ ಒಂದು ಕ್ಲೌಡ್ ಕಿಚನಲ್ಲಿ. ಯಾಕೆಂದರೆ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಈ ಒಂದು ಪೀನಟ್ ಮಸಾಲನ. ಇದನ್ನು ನಾನು ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಇಟ್ಟಿಲ್ಲ, ಯಾಕೆಂದರೆ ರೇಟ್ ಎಲ್ಲ ತುಂಬ ಇಡಬೇಕಾಗುತ್ತೆ. ಯಾಕೆಂದರೆ ಪೀನಟ್ ಎಲ್ಲ ಜಾಸ್ತಿ ಇದೆ, ಕಡಲೆ ಬೀಜ ಎಲ್ಲ ಜಾಸ್ತಿ ಇದೆ, ಹಂಗಾಗಿ ನನಗೆ ಸ್ವಲ್ಪ ಯಾಕೋ ವರ್ಕೌಟ್ ಆಗಲಿಲ್ಲ ಅದರಲ್ಲಿ, ಅದಕ್ಕೆ ಇಡಲಿಲ್ಲ. ಇದು ಆಫ್ಲೈನಲ್ಲೇ ಕೊಡ್ತಾಯಿದ್ದೀನಿ. ಭಾಳಷ್ಟು ಜನ ಇಷ್ಟಪಡ್ತಾರೆ ಈ ಒಂದು ಪೀನಟ್ ಮಸಾಲಾನ. ನಿಜ ಹೇಳಬೇಕಂದ್ರೆ ಪಾರ್ಟಿ ಮಾಡೋರು ನೀವೇ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಪಾರ್ಟಿ ಎಲ್ಲ ಮಾಡೋರು ಶುಕ್ರವಾರ ನೈಟಿಂದ ಸಂಡೇ ನೈಟ್ವರೆಗೂ ನನ್ನ ಹತ್ರ ಅಷ್ಟು ಖಾಲಿ ಆಗ್ತಾಯಿತ್ತು. ಆಶ್ಚರ್ಯ ಆಯಿತು ನನಗೆ. ಇದೊಂದು ಪನ್ನೀರ್ ಗ್ರೇವಿ ಮಾಡಿದೆ. ಪನ್ನೀರೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಕಸ್ಟಮರ್ ಕೂಡ ತುಂಬಾ ಖುಷಿಯಾಗಿ ನನಗೆ ಒಳ್ಳೆ ಮೆಸೇಜನ್ನು ಹಾಕಿರ್ತಾರೆ. ಅದೆಲ್ಲ ನೋಡಿದಾಗ ಭಾಳಷ್ಟು ಖುಷಿಯಾಗುತ್ತೆ. ಇದು ಒಂದು ಗೋಧಿ ನುಚ್ಚಿನ ಪಾಯಸ ಮಾಡಿದೆ. ಇದು ನನ್ನ ರೆಗ್ಯುಲರ್ ಕಸ್ಟಮರ್ ಏನಿದ್ರು ಅವ್ರದ್ದು. ಯಾವಾಗಲೂ ಪಾಪ ಅವ್ರು ವಾರದಲ್ಲಿ 2 ಸಲ ಈ ಸ್ವೀಟ್ನ ತೊಗೊತಾ ಇರ್ತಾರೆ. ನಾನು ಹೇಳಿದೆ ಅವ್ರಿಗೆ ಜಾಮೂನ್ ಮಾಡಿ ಕೊಡ್ತೀನಿ ಅಂತ. ಇಲ್ಲ ರೇಖಾ, ನೀವು ಬೆಲ್ಲ ಹಾಕಿ ಗೋಧಿ ನುಚ್ಚಿನ ಪಾಯಸ ಮಾಡಿಕೊಡ್ತೀರಾ, ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿಕೊಡಿ ಅಂತ ಹೇಳಿದರು. ಹಂಗಾಗಿ ಅವ್ರಿಗೆ ಈ ಒಂದು ಪಾಯಸನ ಮಾಡಿಕೊಂಡೆ. ಇದು 20 ಕಿಲೋಮೀಟರ್ ದೂರದಿಂದ ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ನನ್ನ ಮನೆ ಹತ್ರದಲ್ಲೇ ಇದ್ದರು ಅಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ಅವ್ರ ಪಾಪ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಆದರೂ ಕೂಡ ನನ್ನ ಹತ್ರ ಅವರು ಆರ್ಡ್ರ್ ಮಾಡ್ತಾರೆ. 20 ಕಿಲೋಮೀಟ್ರ್ ದೂರ ಅಂದರೆ ನನಗೆ ನಿಜ ಊಟ ಎಲ್ಲ ಕಳಿಸ್ಕೊಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಒಂದಿನ ಪಾನಿಪುರಿ ಎಲ್ಲ ಕಳಿಸಿದ್ದೆ, ಆದರೆ ಪಾನಿ ಏನಿತ್ತು ಅದು ಚೆಲ್ಲೋಗಿತ್ತು. ಪಾಪ ಅವ್ರು ಏನೂ ಅನ್ನಲಿಲ್ಲ. ರೇಖಾ, ಈ ಸಲ ಸ್ವಲ್ಪ ಟೇಪ್ ಎಲ್ಲ ಜಾಸ್ತಿ ಹಾಕಿ ಏನಿದ್ರು, ಹಂಗಾಗಿ ನಾನು ಇಷ್ಟೊಂದು ಟೇಪ್ನ ಹಾಕಿ ಈ ಫುಡ್ಡೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಪ್ಯಾಕಿಂಗ್ ಇರುತ್ತೆ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಈ ರೀತಿ ಇರುತ್ತೆ. ಯಾಕೆಂದರೆ ಕಸ್ಟಮರ್ ಪಾಪ ತುಂಬ ದೂರದಿಂದ 20 ಕಿಲೋಮೀಟ್ರು 25 ಕಿಲೋಮೀಟ್ರಿಂದ ಆರ್ಡ್ರ್ ಕೊಡೋದ್ರಿಂದ ನಾವು ಕೂಡ ಸ್ವಲ್ಪ ಗಮನ ಇಟ್ಟು ಈ ಪ್ಯಾಕಿಂಗ್ ಬಗ್ಗೆ, ಅಡುಗೆ ಮಾಡೋದ್ರ ಬಗ್ಗೆ ಎಲ್ಲ ಗಮನ ಇಟ್ಟು ಮಾಡಿಕೊಡ್ಬೇಕಾಗತ್ತೆ. ಹಂಗಾಗಿ ನನಗೆ ಆಫ್ಲೈನ್ ಕಸ್ಟಮರ್ ಏನಿದ್ದಾರೆ ಪಾಪ, ಅವರು 2 ಗಂಟೆ ಮುಂಚೆನೇ ನನಗೆ ಆರ್ಡ್ರ್ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಆಫೀಸಿಂದ ಆರ್ಡ್ರ್ಗಳು ಬರ್ತಾವಲ್ಲ, ಅವೆಲ್ಲ ನನಗೆ 2 ಗಂಟೆ ಮುಂಚೆನೇ ಆರ್ಡ್ರ್ ಬರುತ್ತೆ. ನೀಟಾಗಿ ಪ್ಯಾಕಿಂಗು ಚೆನ್ನಾಗಿರಬೇಕು, ಫುಡ್ಡು ಕೂಡ ಚೆನ್ನಾಗಿರಬೇಕು, ಫ್ರೆಶ್ ಆಗಿ ಫುಡ್ ಇರಬೇಕು, ಆ ಥರ ಎಲ್ಲ. ಹಾಗಾಗಿ ನನಗಂತೂ ಆಫ್ಲೈನ್ ಆರ್ಡ್ರ್ ತೊಗೊಳ್ಳೋದಂದರೆ ಭಾಳ ಖುಷಿಯಾಗುತ್ತೆ. ಕೆಲವೊಮ್ಮೆ ಆಫ್ಲೈನ್ ಆರ್ಡ್ರ್ಗಳಿರುತ್ತೆ, ಇಲ್ಲ ಅಂತ ಇಲ್ಲ. ಅದಾದಮೇಲೆ ನನಗೆ ಕಸ್ಟಮರ್ ಮೆಸೇಜ್ ಹಾಕಿದ್ರು ಫುಡ್ ಯಾವ ರೀತಿ ಇತ್ತು ಅಂತ. ನನಗೆ ಭಾಳ ಖುಷಿ ಆಯಿತು. ಅವ್ರ ಹೆಸರೆಲ್ಲ ಇರುತ್ತೆ, ಹಂಗಾಗಿ ನಾನು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ. ಒಂದು ಸ್ಕ್ರೀನ್ಶಾಟ್ ಮೂಲಕ ತೋರಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.